ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 13ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಶ್ಲೋಕ ಈ ರೀತಿಯಾಗಿ ಇದೆ. ರುದ್ರೋ ಬಹುಶಿರಾ ಬಭ್ರುಃ ವಿಶ್ವಯೋನಿಃಶುಚಿಶ್ರವಾಃ ಅಮೃತಃಶಾಶ್ವತಸ್ಥಾಣುಃ ವರಾರೋಹೋ ಮಹಾತಪಾಃ. ಭಗವಂತನ 9 ವಿಶಿಷ್ಟವಾದ ನಾಮಗಳ ಸ್ಮರಣೆಯನ್ನು ಭೀಷ್ಮಾಚಾರ್ಯರು ಈ ಶ್ಲೋಕದಲ್ಲಿ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯ ಭಗವಂತನ ನಾಮ ರುದ್ರ ಅಂತ ಹೇಳಿ. ಪ್ರಖ್ಯಾತವಾಗಿ ರುದ್ರ ಅನ್ನುವಂತಹದ್ದು ನಾವು ರುದ್ರದೇವರನ್ನು ಕರೆಯುವಂತಹ ಹೆಸರು. ಅರ್ಥಾತ್ ಶಿವನನ್ನು ರುದ್ರ ಅಂತ ಕರೀತಾರೆ. ಆ ರುದ್ರದೇವರಿಗೆ ಇರುವ, ಶಿವನಿಗೆ ಇರುವ ಆ ಹೆಸರು ಮುಖ್ಯ ವೃತ್ತಿಯಿಂದ ಇರುವಂತಹದ್ದು ವಿಷ್ಣುವಿಗೆ. ರುದ್ರ ಅನ್ನುವಂತಹದ್ದು ವಿಷ್ಣುವಿನ ಹೆಸರು ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸುವಂತಹದ್ದು. ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ರುಜದ್ರಾವಕಾತ್ ರುದ್ರ ಅಂತ. ಋಕ್ ದ್ರಾ ರುದ್ರ ಅಂತ ಆಗಿದೆ. ಋಕ್ ಅನ್ನುವಂತಹದ್ದಕ್ಕೆ ನಮ್ಮ ಜಾಢ್ಯ ಅಂತ ಅರ್ಥ, ನಮ್ಮ ರೋಗಗಳು ಅಂತ ಅರ್ಥ. ಇದೇ ರುಜಿನ ಅಂತ ಆಗಿದೆ ಶಬ್ದ. ನಮ್ಮೆಲ್ಲರ ದೈಹಿಕವಾದ ಮಾನಸಿಕವಾದ ರೋಗಗಳನ್ನು ದ್ರಾವಯತೆ, ಅದನ್ನೆಲ್ಲ ಕಳೆಯುವಂತಹ ಭಗವಂತ ರುದ್ರ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪರಮಾತ್ಮ ಭವರೋಗ ವೈದ್ಯ. ನಮ್ಮೆಲ್ಲರ ಸಂಸಾರದ ರೋಗವನ್ನು ನಾಶ ಮಾಡುತ್ತಾನೆ. ಕಾಯಿಕವಾದ ಅಂದರೆ ಶರೀರಕ್ಕೆ ಆಗಿರುವ ಎಲ್ಲ ರೋಗಗಳ ನಾಶ ಅದು ಭಗವಂತನ ನಾಮಸ್ಮರಣದಿಂದ ಆಗ್ತದೆ. ವಿಠ್ಠಲ ಎನ್ನುವ ಭಗವಂತನ ನಾಮವನ್ನು ಮೇಲಿಂದ ಮೇಲೆ ಗಟ್ಟಿಯಾಗಿ ಹೇಳೋಣದರಿಂದ ಹೃದಯದ ಸಮಸ್ಯೆ ಅದು ಹೋಯಿತು ಅಂತ ನಾವು ಕೇಳುತ್ತೇವೆ. ಕೊರೋನಾ ಸಂದರ್ಭದಲ್ಲಿ ಭಗವಂತನ ಅನೇಕ ನಾಮಗಳ ಸಂಕೀರ್ತನೆಯನ್ನು ನಾವು ಕೇಳಿದ್ದೇವೆ. ಅಂತಹ ವಿಠ್ಠಲ ನಾಮ ಸಂಕೀರ್ತನೆಯಿಂದ, ಧನ್ವಂತರಿಯ ಸ್ಮರಣೆಯಿಂದ, ಭಗವಂತನ ಆ ಅನೇಕ ಹೆಸರುಗಳ ಸ್ಮರಣೆಯಿಂದ, ನರಸಿಂಹ ನಾಮಸ್ಮರಣೆಯಿಂದ ರೋಗಗಳೆಲ್ಲ ದ್ರಾವಯತೆ, ಅವುಗಳೆಲ್ಲ ನಾಶ ಹೊಂದುತ್ತವೆ. ಆದ್ದರಿಂದ ಭಗವಂತನನ್ನು ರುದ್ರ ಅಂತ ಕರೆದಿದ್ದಾರೆ. ರುದಾ ಭಕ್ತಕೃತ ಸ್ತುತಿ ಶಬ್ದೇನ ರಮತೆ ಇತಿ ರುದ್ರ. ಪರಮಾತ್ಮ ರುದ ಅಂದರೆ ಭಕ್ತರಿಂದ ಮಾಡಲ್ಪಟ್ಟ ಸ್ತೋತ್ರದಿಂದ ರಮತೆ ಶೋಭಿಸುತ್ತಾನೆ. ಆದ್ದರಿಂದ ಭಗವಂತನನ್ನು ರುದ್ರ ಅಂತ ಕರೀತಾರೆ. ಹೀಗೆ ಪರಮಾತ್ಮನಿಗೆ ಇರುವ ಹೆಸರು ರುದ್ರ. ಅದು ಜಗತ್ತಿನಲ್ಲಿ ಪ್ರಖ್ಯಾತವಾದದ್ದು ಶಿವನಿಗೆ. ಬಹುಶಿರಾಹ, ಪರಮಾತ್ಮ ಬಹೂನಿ ಶಿರಾಂಸಿ ಯಸ್ಯ ಅಸೌ ಬಹುಶಿರಾಹ, ಅನಂತ ಶಿರಸ್ಸುಗಳನ್ನು ಪರಮಾತ್ಮ ಹೊಂದಿದ್ದಾನೆ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ವೇದ ಹೇಳುವಂತೆ ಸಹಸ್ರ ಅನ್ನುವಂತಹದ್ದು ಅನಂತ ಎನ್ನುವ ಅರ್ಥವನ್ನು ಕೊಡುವಂತಹ ಒಂದು ಶಬ್ದ. ಸಹಸ್ರ ಅಂದರೆ 1000 ಅನ್ನುವ ಸರಿಯಾದ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಲ್ಲ. ಅಸಂಖ್ಯಾತ, ಅನೇಕ ಅನ್ನುವ ಅರ್ಥದಲ್ಲಿ ಸಹಸ್ರ. ವೇದವೇ ಹೇಳುವಂತೆ ಅನೇಕ ಸಹಸ್ರ ಶೀರ್ಷ
ಇವುಗಳನ್ನು ಹೊಂದಿರುವಂಥವನು ಪರಮಾತ್ಮ. ಬಹುಶಿರಾಹ ಅಂತಹ ಬಹವಹ ಶಿರಾಹ ಬಹೂನಿ ಶಿರಾಂಸಿ ಯಸ್ಯ ಅಸೌ ಬಹುಶಿರಾಹ. ಇಂತಹ ಪರಮಾತ್ಮನನ್ನು ನಾವು ಬಹುಶಿರಾಹ ಅಂತ ಕರೀತೇವೆ. ಬಭ್ರುಹು, ಬಭ್ರುಹು ಅನ್ನೋದು ಭಗವಂತನ ಒಂದು ವಿಶಿಷ್ಟವಾದ ನಾಮ. ಬಿಭರ್ತಿ ಜಗತ್ ಇತಿ ಬಭ್ರುಹು, ಇಡೀ ಜಗತ್ತನ್ನೇ ಭಯಗೊಳಿಸಬಲ್ಲಂತಹ ರೂಪ ಅದು ಭಗವಂತನ ರೂಪ. ನರಸಿಂಹ ರೂಪವನ್ನು ನೋಡಿದಾಗ ಇಡೀ ಜಗತ್ತು ಭೀತಗೊಂಡಿತು ಅಂತ. ಆ ಭಯಾನಕವಾದಂತಹ ಪ್ರಳಯ ರೂಪದ ಚಿಂತನೆಯನ್ನು ಮಾಡಿದರೆ ಕ್ಷಣಕ್ಕೆ ಅದನ್ನು ಚಿಂತನ ಮಾಡುವ ವ್ಯಕ್ತಿಯೇ ಗಾಬರಿಯಾಗಿ ಬಿಡುತ್ತಾನೆ. ಮಾನಸಿಕವಾಗಿ ಚಿಂತನ ಮಾಡ್ತಾ ಇದ್ದರೂ ಕೂಡ ಭಗವಂತನ ಆ ವಿಶ್ವರೂಪ ಪ್ರಳಯಾಂತಕವಾದ ರೂಪವನ್ನು ನೋಡಿದಾಗ, ಅದರ ಚಿಂತನೆಯನ್ನು ಮಾಡಿದಾಗ ಒಂದು ಕ್ಷಣ ಗಾಬರಿಯಾಗ್ತಾನೆ. ಅಂತಹ ಜಗತ್ತನ್ನು ನಾಶ ಮಾಡಬಲ್ಲಂತಹ ಪ್ರಳಯದ ಸ್ವರೂಪವನ್ನು ಹೊಂದಿರುವಂತಹ ಪರಮಾತ್ಮನನ್ನು ಬಭ್ರುಹು ಅಂತ ಕರೀತಾರೆ. ಬ ಅನ್ನೋದು ಬಲಸ್ವರೂಪ ಅಂತನ್ನುವುದರ ಸಂಕೇತ. ಭ್ರೂ ಅಂತನ್ನೋದು ನಮ್ಮೆಲ್ಲರ ಕಾಮನೆಗಳನ್ನು ಪೂರ್ಣಗೊಳಿಸುವಂತಹದ್ದು. ಭಗವಂತ ಬಲಸ್ವರೂಪನಾಗಿ ನಮ್ಮೆಲ್ಲರ ಮನೋಕಾಮನೆಗಳನ್ನು ಈಡೇರಿಸುವಂತಹ ಪರಮಾತ್ಮ, ಅವನು ಬಭ್ರುಹು ಅಂತ ಅನ್ನಿಸಿಕೊಂಡಿದ್ದಾನೆ. ಹೀಗೆ ರುದ್ರ ಬಹುಶಿರಾಹ ಬಭ್ರುಹು ವಿಶ್ವಯೋನಿ, ಯೋನಿ ಅನ್ನೋದಕ್ಕೆ ಮೂಲ ಕಾರಣ ಅಂತ ಅರ್ಥ. ವಿಶ್ವಂ ಜಗತ್ ಯೋನಿ ಸ್ಥಾನಂ ಯಸ್ಯ ಇತಿ. ಈ ಇಡೀ ಜಗತ್ತಿಗೆ ಮೂಲ ಕಾರಣ, ಮೂಲ ಸ್ಥಾನ ಅದು ಭಗವಂತ. ಆದ್ದರಿಂದ ಭಗವಂತನಿಗೆ ವಿಶ್ವಯೋನಿ ಅಂತ ನಾವು ಕರೆಯುವುದುಂಟು. ಈ ವಿಶ್ವವನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾತ ಪರಮಾತ್ಮ. ಆದ್ದರಿಂದ ವಿಶ್ವಯೋನಿ. ಶುಚಿಶ್ರವಾಹ, ಶುಚಿ ಅಂದರೆ ಪವಿತ್ರವಾದದ್ದು ಅಂತ. ಶ್ರವಾಹ, ಶ್ರವಸ್ ಅನ್ನೋದಕ್ಕೆ ಕೀರ್ತಿ ಅಂತನ್ನುವ ಅರ್ಥ. ಪುಣ್ಯಕೀರ್ತಿ ಅಂದರೆ ಅತ್ಯಂತ ಪವಿತ್ರವಾದ ನಾಮಗಳನ್ನು ಹೊಂದಿರುವಂಥವನು, ಪವಿತ್ರವಾದ ಕೀರ್ತಿಯನ್ನು ಹೊಂದಿರುವಂಥವನು ಭಗವಂತ. ಶುಚೀನಿ ಶ್ರವಣೀಯಾನಿ ಶೃಣೋಮೀಹ ಧನಂಜಯ ನ ಚ ಪಾಪಾನಿ ಗೃಹ್ಣಾಮಿ ತಥೋಹಂ ವೈ ಶುಚಿಶ್ರವಾಹ ಎಂಬುದಾಗಿ ಮೋಕ್ಷಧರ್ಮದಲ್ಲಿ ಬರುವಂತಹ ಮಾತು. ಶುದ್ಧ ಕೀರ್ತಿ, ಪವಿತ್ರಕರವಾದಂತಹ ಆ ಭಗವಂತನ ಕೀರ್ತಿ, ಅದನ್ನು ಸ್ಮರಣ ಮಾಡಿದರೆ ನಮ್ಮೆಲ್ಲರ ಪಾವಿತ್ರ್ಯ ಅದು ಇಮ್ಮಡಿ ಮುಮ್ಮಡಿಯಾಗ್ತದೆ. ಅಂತಹ ಪಾವಿತ್ರ್ಯವನ್ನು ತಂದುಕೊಡುವ ಕೀರ್ತಿಯನ್ನು ಹೊಂದಿರುವಂತಹ ಪರಮಾತ್ಮನನ್ನು ಶುಚಿಶ್ರವಾಹ ಅಂತ ಕರೀತಾರೆ. ಭಾಗವತಾದಿಗಳಲ್ಲಿ ಬಂದಿರುವ ಪವಿತ್ರವಾದ ಭಗವಂತನ ಕೀರ್ತಿಯ ಸ್ಮರಣೆಯನ್ನು ಮಾಡಿದರೆ ಸಾಕು, ನಮ್ಮೆಲ್ಲರಿಗೆ ಪಾವಿತ್ರ್ಯ ಬರ್ತದೆ. ಅಂತಹ ಶುಚಿಶ್ರವಾಹ ಪರಮಾತ್ಮ. ಅಮೃತಃ, ಪರಮಾತ್ಮ ಅಮೃತಮಯನಾಗಿ ಇದ್ದಾನೆ. ಅಮೃತ ಅಂತನ್ನೋದಕ್ಕೆ ಮರಣವಿಲ್ಲದವನು ಅಂತ. ಮರಣ ಅಂದರೆ ಏನು? ಅನೇಕ ತರಹದ ಮರಣಗಳನ್ನು ನಾವು ನೋಡುತ್ತೇವೆ. ಒಂದು ದೇಹನಾಶ, ಇದೊಂದು ಮರಣ. ಸ್ವರೂಪನಾಶ, ಇದು ಒಂದು ಮರಣ. ದುಃಖ ಬರುವುದು, ದುಃಖ ಪ್ರಾಪ್ತಿ, ಇದು ಒಂದು ಮರಣ. ಅಪೂರ್ಣರಾಗಿ ಇರುವುದು, ಇದು ಒಂದು ಮರಣವೇ, ಪೂರ್ಣತ್ವ ಇಲ್ಲದೆ ಇರುವುದು. ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ, ಈ ನಾಲ್ಕೂ ರೂಪದೊಳಗಿರುವಂತಹ ಮರಣ ಭಗವಂತನಿಗೆ ಇಲ್ಲ. ಅವನು ನಿತ್ಯ. ಪೂರ್ಣಗುಣತ್ವಾಚ ನಿತ್ಯತ್ವಾತ್ ಅಮೃತಂ ತಥಾ ಎಂಬುದಾಗಿ ಹೇಳಿದಂತೆ ಪರಮಾತ್ಮ ಪೂರ್ಣ ಗುಣನಾಗಿದ್ದರಿಂದ ಅವನು ನಿತ್ಯ. ಅವನು ನಿತ್ಯನಾದ್ದರಿಂದ ಅಮೃತ. ಅವನು
ಈ ತರಹದ ಯಾವ ನಾಶವನ್ನು ಹೊಂದದೆ ನಿತ್ಯನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಅಮೃತ ಅಂತ ನಾವು ಕರೆಯಬೇಕು. ಅಮೃತೋ ನಿತ್ಯ, ಪರಮಾತ್ಮ ನಿತ್ಯನಾಗಿ ಇದ್ದಾನೆ. ಅವನಿಗೆ ಯಾವ ತರಹದ ಮರಣಾದಿ ದೋಷಗಳೂ ಕೂಡ ಇಲ್ಲ. ಆದ್ದರಿಂದ ಅಮೃತ ಅಂತ ನಾವು ಕರೆಯಬೇಕು. ಶಾಶ್ವತ ಸ್ಥಾಣು, ಪರಮಾತ್ಮ ಮತ್ತು ನಿತ್ಯ ಅನ್ನೋದಕ್ಕೆ ಶಾಶ್ವತ ಅಂತ ಶಬ್ದ ಇಲ್ಲಿ. ಶಾಶ್ವತನಾಗಿ ಇರುವಂಥವನು. ಶಾಶ್ವತ ಅನ್ನೋದಕ್ಕೆ ಸುಖವಾಚಿತ್ವವೂ ಇದೆ. ಶಾಶ್ವತ ಅಂದರೆ ಸುಖ ಅಂತಲೂ ಅರ್ಥ. ಪರಮಾತ್ಮ ಸುಖಸ್ವರೂಪನಾಗಿ ಶಾಶ್ವತನಾಗಿ ಇದ್ದು ಸ್ಥಾಣು ಆಗಿದ್ದಾನೆ. ಸ್ಥಾಣು ಅಂದರೆ ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ವೃದ್ಧಾಪ್ಯ ಈ ಎಲ್ಲ ಪ್ರಕಾರಗಳಲ್ಲಿ ಏಕಪ್ರಕಾರನಾಗಿ ಇದ್ದಾನೆ. ಯಾವುದೇ ರೀತಿಯಾದ ಬದಲಾವಣೆಗಳು ಇಲ್ಲ ಭಗವಂತನಿಗೆ. ಹುಟ್ಟೋಣ, ಬೆಳೆಯೋಣ, ಸಾಯೋಣ ಇಂತಹ ವಿಕಾರ ವಿಕೃತಿಗಳಿಲ್ಲದೇ ಇರುವ ಪರಮಾತ್ಮ ಶಾಶ್ವತ ಸ್ಥಾಣು. ಶಾಶ್ವತನೂ ಹೌದು, ಸ್ಥಾಣುವೂ ಹೌದು. ಪರಮಾತ್ಮ ಶಾಶ್ವತರಿಗೆ ಅಂದರೆ ಮುಕ್ತರಿಗೆ, ಶಾಶ್ವಂತಹ ಮುಕ್ತರು, ಆ ಮುಕ್ತರಿಗೆ, ಮುಕ್ತರಲ್ಲಿ ಸ್ಥಾಣು ಯಾವತ್ತಿಗೂ ಇದ್ದು ಅವರನ್ನು ನಿಯಮನ ಮಾಡುತ್ತಾನೆ. ಅವರಿಗೆ ಅನುಗ್ರಹ ಮಾಡಿ ಅವರ ಸಂತೋಷಕ್ಕೆ ಕಾರಣವಾಗ್ತಾನೆ. ಆದ್ದರಿಂದ ಮೋಕ್ಷ ನಿಯಾಮಕನಾದ ಮುಕ್ತರನ್ನು ನಿಯಮನ ಮಾಡುವ ಸ್ವಾಮಿ ಶಾಶ್ವತ ಸ್ಥಾಣು ಅಂತ ಅನ್ನಿಸಿಕೊಳ್ಳುತ್ತಾನೆ. ವರಾರೋಹ, ವರಾನ್ ಆರೋಹತಿ ಇತಿ ವರಾರೋಹ. ಭಗವಂತ ಯೋಗ್ಯರಾದಂತಹ ಜನರಿಗೆ ಅವರವರಿಗೆ ಯೋಗ್ಯವಾದ ವರಗಳನ್ನು ಕೊಡುತ್ತಾನೆ. ಉದಾಹರಣೆಗೆ ಬ್ರಹ್ಮನಿಗೆ ಬ್ರಹ್ಮ ಪದವಿಯನ್ನು, ನೀಲಕಂಠನಿಗೆ ಆ ರುದ್ರ ಪದವಿಯನ್ನು, ಇಂದ್ರನಿಗೆ ಇಂದ್ರ ಪದವಿಯನ್ನು, ಅವರವರಿಗೆ ಯೋಗ್ಯವಾದ ವರಗಳನ್ನು ಕೊಟ್ಟು ಅವರವರನ್ನು ಆಯಾ ಪದವಿಯಲ್ಲಿ ಇರಿಸುವಂತಹ ಸ್ವಾಮಿ ವರಾರೋಹ ಅಂತ ಅನ್ನಿಸಿಕೊಳ್ಳುತ್ತಾನೆ. ವೆಂಕಟೇಶ ಮಹಾತ್ಮೆಯಲ್ಲಿ ನಾವು ಕೇಳುತ್ತೇವಲ್ಲ, ಶತಾನಂದರ ಹೇಳುತ್ತಾರೆ ಅದರ ಮಹತ್ವವನ್ನು ತಿಳಿಸುವಾಗ, ಯಾವ ಪರಮಾತ್ಮನನ್ನು ವರ್ಣನ ಮಾಡುವ ಈ ಪುರಾಣವನ್ನು ಯಚ್ಛ್ರುತ್ವ ಸರ್ವಲೋಕೇಶಃ ಬ್ರಹ್ಮಪದಂ ಗತಃ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಅವನ ಮಹಿಮೆಯನ್ನು ಈ ಪುರಾಣಗಳ ಮುಖಾಂತರವಾಗಿ ಕೇಳಿದಂತಹ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದರು. ನೀಲಕಂಠಸ್ತು ಯಚ್ಛ್ರುತ್ವ ನಿರ್ವಿಶ ಸುಖಮಾಪ್ತವಾನ್. ರುದ್ರದೇವರು ಆ ನಿರ್ವಿಷರಾಗಿ ಹೋದರು. ವಜ್ರೀ ನಾಕಪದಂ ಪ್ರಾಪ್ತ. ಇಂದ್ರ ಸ್ವರ್ಗದ ಆಧಿಪತ್ಯವನ್ನು ಪಡೆದ. ಯತ್ ಕಥಾಶ್ರವಣಾದರಾತ್. ಇಂತಹ ಪುಣ್ಯಕರವಾದಂತಹ ಕಥೆಯ ಶ್ರವಣದಿಂದಲೇ ಅವರೆಲ್ಲ ಆಯಾ ಪದವಿಯನ್ನು ಪಡೆದರು ಅಂತ ಕೇಳುತ್ತೇವೆ. ಅದರ ಅರ್ಥ ಆ ಪದವಿಯನ್ನು ಅದರ ಅರ್ಹತೆ ಇರುವಂತಹ ದೇವತೆಗಳಿಗೆ ವರಾನ್ ಆರೋಹತಿ ಇತಿ ವರಹ. ಅಂತಹ ಆ ವರಾರೋಹನಾದಂತಹ ಭಗವಂತ ಅಂತ. ಮಹಾತಪಾಹ, ಭಗವಂತ ಮಹತ್ ತಪಃ ಜ್ಞಾನಂ ಯಸ್ಯ ಸಹ. ತಪ ಅಂತಂದರೆ ಆಲೋಚನ, ಜ್ಞಾನ, ಭಾರೀ ಮಹತ್ತಾದ ಜ್ಞಾನದ ಸ್ವರೂಪ ಅದು ಪರಮಾತ್ಮ. ಆದ್ದರಿಂದ ಮಹಾತಪಾಹ ಅಂತ ಒಂದರ್ಥ. ಯಸ್ಯ ಜ್ಞಾನಮಯಂ ತಪಃ ಅಂತ ಅಥರ್ವಣ ವೇದ ಹೇಳುವಂತೆ ಮಹಾ ದೊಡ್ಡದಾದ ತಪಃ ಜ್ಞಾನದ ಒಂದು ರೂಪ, ಸಾಕಾರ ಮೂರ್ತಿ ಅದು ನಮ್ಮ ಪರಮಾತ್ಮ. ಆದ್ದರಿಂದ ಮಹಾತಪಾಹ. ಕಪಿಲಾದಿ ರೂಪಗಳಲ್ಲಿ ತಪಸ್ವಿಯಾದ ಪರಮಾತ್ಮನ ರೂಪವನ್ನು ನೋಡುತ್ತೇವಲ್ಲ, ಅದೇ ಮಹಾತಪಾಹ. ಇಂತಹ 9 ಹೆಸರುಗಳ ಚಿಂತನೆಯನ್ನು ತಿಳಿಸುವ ಈ ಶ್ಲೋಕ ವಿಶಿಷ್ಟವಾಗಿದೆ. ನಮ್ಮೆಲ್ಲರಿಗೆ ಆ ಭಗವಂತ ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.